ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಹೊರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. परेड ध्वजगीत शुरू कर. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा, सदा शक्ति सरसाने वाला, प्रेम सुधा बरसाने वाला. वीरों को हर्षाने वाला, मातृभूमि का तन मन सारा. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा, शान नईस की जाने पाए. जाहे जान भले ही जाए, विश्व विजय करके दिखलाए. तब होवे प्रण पूर्ण हमारा. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा. ಇದೀಗ ಸನ್ಮಾನ್ಯ ಶ್ರೀ KM ಗುರುಬಸವರಾಜ್, ಮಾನ್ಯ ದಂಡಾಧಿಕಾರಿಗಳು, ತಹಶೀಲ್ದಾರರು, ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬ ಮತ್ತು ನಾಡಹಬ್ಬಗಳ ಸಮಿತಿ ಹರಿಹರ ಇವರು ರಾಜ್ಯೋತ್ಸವದ ಶುಭ ಸಂದೇಶವನ್ನು ನೀಡಲಿದ್ದಾರೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ BP ಹರಿ ಸಾಹೇಬ್ರೆ, ಹಾಗೂ ಈಗಾಗಲೇ ತುಂಬ ಬಿಸಿಲಾಗಿರೋದ್ರಲ್ಲಿಂದ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಕನ್ನಡ ಪರ ಹೋರಾಟ ಮಾಡುವ, ಕನ್ನಡ ಮನಸ್ಸುಗಳನ್ನು ಉಳ್ಳಿರ್ತಕ್ಕಂಥ ಕನ್ನಡ ಪರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ನನ್ನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರವರೇ, ಹಾಗೂ ಇವತ್ತು ಮುಖ್ಯವಾಗಿ ಈ ಕಾರ್ಯಕ್ರಮದ ಕಳಶಪ್ರಾಯವಾಗಿರ್ತಕ್ಕಂಥ ನನ್ನ ಮುದ್ದು ಮಕ್ಕಳೇ, ಹಾಗೂ ಅವರನ್ನೆಲ್ಲ ಸಿದ್ಧ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಮಾತೃ ಹೃದಯದವರ ತಂದೆ ತಾಯಿಗಳಿಗೆ, ಇವತ್ತು ಕರ್ನಾಟಕ ಏಕೀಕರಣಗೊಂಡು ಕರ್ನಾಟಕ ರಾಜ್ಯ ಉದಯವಾದ ದಿನ. ನಾವೆಲ್ಲ ಹುಯಿಲುಗೋಳು ನಾರಾಯಣರಾವ್ ಅವರನ್ನು ನೆನೆಸ್ಕೊಳ್ಬೇಕು. ಉದಯವಾಗಲಿ ಈ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಒಂದು ಅವರ ಆಶಯದಂತೆ ಇವತ್ತು ಕರ್ನಾಟಕ ಏಕೀಕರಣಗೊಂಡಿತು. ಇವತ್ತು ನಮ್ಮ ಆಡಳಿತದ ಸ್ವಾತಂತ್ರ್ಯ ನಂತರದ ಹಲವು ಭಾಗಗಳಾಗಿ ವಿಂಗಡಣೆಯಾಗಿರ್ತಕ್ಕಂಥದ್ದನ್ನು ಅಖಂಡತೆಯಲ್ಲಿ ತರಲಿಕ್ಕೆ ಹಲವಾರು ಶ್ರಮಿಸಿದರು. ಹಾಗೆ ನಮ್ಮಲ್ಲಿ ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಕೊಡಗು ಪ್ರಾಂತ್ಯ,
ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ಈಗ ಅಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡುವವರನ್ನು ಒಟ್ಟುಗೂಡಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಉದಯ ಮಾಡುವುದು ತುಂಬ ದುಸ್ತರವಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಆಲೂರು ವೆಂಕಟರಾಯವರ ಒಂದು ಆಶಯದಂತೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಚಳುವಳಿಗಳ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಉದಯವಾಯಿತು. ಆದರೂ ಕೂಡ ಇವತ್ತು ಗಡಿನಾಡ ಕೆಲವೊಂದು ಭಾಷೆಯ ವಿಷಯವಾಗಿ ನಾವೆಲ್ಲ ವೈಮನಸ್ಸನ್ನು ಹೊಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತೀವಿ. ಹಾಗೆ ಕೆಲವೊಂದು ಪ್ರಾಂತಗಳು ಕೂಡ ಆಂಧ್ರ ಪ್ರದೇಶದ ವಶವಾದವು. ಆದಾಗ್ಯೂ ಕೂಡ ಕರ್ನಾಟಕ ಏಕೀಕರಣಗೊಂಡ ನಂತರ ನಮ್ಮದೇ ಆಗಿರ್ತಕ್ಕಂಥ ಒಂದು ವೈಚಾರಿಕತೆ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಕನ್ನಡ ಭಾಷೆ ಇನ್ನೂ ಹೆಚ್ಚಿನ ಪ್ರಖರತೆಯನ್ನು ಹೊಂದಿತು. ನೋಡಿ, ಹಿಂದಿ ಭಾಷೆ ಇಡೀ ಭಾರತದ ಉದ್ದಗಲಕ್ಕೂ ಇದ್ದರೂ ಕೂಡ ಅಲ್ಲಿ ಕೇವಲ 11 ಪ್ರಶಸ್ತಿಗಳನ್ನು ಮಾತ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗಿದೆ. ಆದರೆ ಭೌಗೋಳಿಕವಾಗಿ ಕೇವಲ 1,91,792 ಕಿಲೋಮೀಟರ್ ಇರ್ತಕ್ಕಂಥ ನಮ್ಮ ಕರ್ನಾಟಕ 8 ಜ್ಞಾನಪೀಠ ಪ್ರಶಸ್ತಿಗಳು, 2 ಸರಸ್ವತಿ ಸಮ್ಮಾನ ಪ್ರಶಸ್ತಿ, ಹಾಗೆ ರಾಷ್ಟ್ರಕವಿಗಳ ಬಿರುದನ್ನು ಕೂಡ ಹೊಂದಿರತಕ್ಕಂಥದ್ದು. ನಾವು ಇದು ನಮ್ಮ ಭಾಷೆ ಏನಿದೆಯಲ್ಲ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಸಂಸ್ಕೃತ ಮತ್ತು ತಮಿಳನ್ನು ಬಿಟ್ಟರೆ ಮೂರನೇ ಭಾಷೆ, ಅತ್ಯಂತ ಪ್ರಾಚೀನ ಭಾಷೆ ಅಂದರೆ ಕನ್ನಡ. ಕನ್ನಡ ನಾವು ಏನು ಮಾತಾಡ್ತೀವಿ ಅದನ್ನೇ ಬರಿತೀವಿ, ಏನು ಬರಿತೀವಿ ಅದನ್ನೇ ಮಾತಾಡ್ತೀವಿ. ಇಂಗ್ಲೀಷ್ನಲ್ಲಿ ಆ ಥರ ಆಗಲ್ಲ. ಇಂಗ್ಲೀಷು ವ್ಯಾವಹಾರಿಕ ಭಾಷೆ, ಕನ್ನಡ ಮಾತೃಭಾಷೆ, ತಾಯಿ ಹೃದಯ ಭಾಷೆ ಇದು. ಇಂಗ್ಲೀಷ್ನಲ್ಲಿ ಕೆಲವು ಪದಗಳು ಸೈಲೆಂಟ್ ಆಗ್ತವೆ, ಕೆಲವು ವೈಲೆಂಟ್ ಆಗ್ತವೆ. ಆದರೆ ಕನ್ನಡದಲ್ಲಿ ಯಾವ ಸೈಲೆಂಟ್ ಆಗಲ್ಲ, ಯಾವ ವೈಲೆಂಟ್ ಆಗಲ್ಲ. ಇದು ಮೃದು ಭಾಷೆ. ದೇವನಾಗರಿ ಲಿಪಿಯನ್ನು ಹೊಂದಿರತಕ್ಕಂಥ ಹಿಂದಿ ಭಾಷೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಲಿಪಿ ಇಲ್ಲ. ಆದರೆ ಕನ್ನಡದಲ್ಲಿ ನಮ್ಮ ಲಿಪಿ, ನಮ್ಮ ಕನ್ನಡದಲ್ಲಿ ನಾವು ಲಿಪಿಯನ್ನು ಹೊಂದಿರತಕ್ಕಂಥ ಭಾಷೆ, ಅತ್ಯಂತ ಪ್ರಾಚೀನ ಭಾಷೆ. ಕ್ರಿಸ್ತಶಕ 252 ಬ್ರಹ್ಮಗಿರಿಯ ಅಶೋಕ ಶಾಸನದಲ್ಲಿ ಕನ್ನಡ ಪದಗಳ ಬಳಕೆಯಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ಹಾಗೆ 450ನೇ ಕ್ರಿಸ್ತಶಕ 450ರಲ್ಲಿ ಹಲ್ಮಿಡಿ ಶಾಸನ, ಹಾಸನದಲ್ಲಿ ಏನಿದೆಯಲ್ಲ ಹಲ್ಮಿಡಿ ಶಾಸನ, ಇದನ್ನು ನಾವು ಮೊಟ್ಟ ಮೊದಲನ ಕನ್ನಡ ಶಾಸನ ಅಂತಂದು ಹೇಳ್ತೀವಿ. ಈ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮ ಭಾಷೆ 450 ಕ್ರಿಸ್ತಶಕ 450ಕ್ಕಿಂತ ಪೂರ್ವದಲ್ಲಿಯೂ ಕೂಡ ಕನ್ನಡ ಭಾಷೆ ಇತ್ತು. ಕದಂಬ ವಂಶದ ಮಯೂರವರ್ಮನನ್ನು ನಾವು ಹಾಡಿ ಹೊಗಳುತ್ತೇವೆ ಕನ್ನಡದ ರಾಜ ಅಂತ. ಹಾಗಾಗಿ ಇವತ್ತು ನಾವು ಈ ಒಂದು ವೇದಿಕೆಗೆ ಮಯೂರವರ್ಮನ ವೇದಿಕೆಯನ್ನು ಇಡಬೇಕು ಅಂತಂದೇಳಿ ಹಲವಾರು ಕನ್ನಡ ಮನಸ್ಸುಗಳು ಕೋರಿಕೊಂಡಾಗ ನಾವು ಅದನ್ನು ಒಪ್ಪಿ ಈ ಒಂದು ವೇದಿಕೆಗೆ ಮಯೂರವರ್ಮನ ಹೆಸರನ್ನು ಇಟ್ಟಿದ್ದೇವೆ. ಹಾಗೆ ನಮ್ಮ 450ನೇ ಕ್ರಿಸ್ತಶಕದಲ್ಲಿ ಇದ್ದ ಇತಿಹಾಸವೂ ಕೂಡ ಹಾಗೆ ಬೆಳೀತಾ 11 ಮತ್ತು 12ನೇ ಸಾಲಿನಲ್ಲಿ ವಚನ ಸಾಹಿತ್ಯ ಬಂದು, ಆ ವಚನ ಸಾಹಿತ್ಯದಿಂದ ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಕನ್ನಡವನ್ನು ಪಸರಿಸಿದ ಹೆಮ್ಮೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕರ್ನಾಟಕ. ಯಾಕೆಂದರೆ ಇವತ್ತು ಸಂವಿಧಾನದಲ್ಲಿ ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯತೆ, ಹೀಗೆ ಹಲವಾರು ವಿಷಯಗಳನ್ನು ನಾವು ಒಳಗೊಂಡಿದ್ದೇವೆ. ಅದು 1947ರಲ್ಲಿ. ಆದರೆ 11ನೇ ಶತಮಾನದಲ್ಲಿಯೇ ವಚನಕಾರರು ಈ ಎಲ್ಲ ಅಂಶಗಳನ್ನು, ಮಾನವೀಯತೆಯನ್ನು, ಸಮಾನತೆಯನ್ನು ಪ್ರತಿಪಾದಿಸಿರ್ತಕ್ಕಂಥ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸುವರ್ಣಯುಗ ಅಂತ ಕೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ವೈಭವೋಪೇತವಾಗಿರ್ತಕ್ಕಂಥ ಕನ್ನಡ ಭಾಷೆಯ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇರಬೇಕು. ಹಾಗೆಯೇ ಆಚಾರ್ಯ ವಿನೋಬಾ ಭಾವೆ ಅವರು ಹೇಳ್ತಾರೆ, ಜಗತ್ತಿನ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾವೆಲ್ಲ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಈಗ ಮುಖ್ಯವಾಗಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ಒಂದು ಅರಿಕೆಯನ್ನು ಮಾಡಿಕೊಳ್ಳೋದೇನೆಂದರೆ, ಇವತ್ತು ದಯಮಾಡಿ ಎಲ್ಲರೂ ಒಂದು ಕನ್ನಡ ಪುಸ್ತಕವನ್ನು ಕೊಂಡುಕೊಳ್ಳುವುದರ ಮೂಲಕ ಕನ್ನಡ ಕವಿಗಳಿಗೆ, ಕನ್ನಡ ಲೇಖಕರಿಗೆ ಒಂದು ಗೌರವವನ್ನು ಸಲ್ಲಿಸೋಣ. ಯಾಕೆಂದರೆ ನಾವು ಪುಸ್ತಕಗಳನ್ನು ಓದೋದು ಬಿಟ್ಟುಬಿಟ್ಟಿದ್ದೀವಿ. ಕೇವಲ ಮೊಬೈಲ್ಗಳ ಮೂಲಕ ನಾವು ಬರೀ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕನೇ ನಾವು ಎಲ್ಲ ವ್ಯವಹರಿಸ್ತಾ ಇದ್ದೀವಿ. ಆದರೆ ಪುಸ್ತಕವನ್ನು ಓದುವ ಅಭ್ಯಾಸ ಯಾರಿಗಿರುತ್ತೆ ಅವನು ನಿಜವಾದ ನಾಯಕನಾಗುತ್ತಾನೆ, ನಿಜವಾದ ಸುಸಂಸ್ಕೃತನಾಗ್ತಾನೆ. ಹಾಗಾಗಿ ಪುಸ್ತಕ ಓದುವುದನ್ನು ಕಲಿಯುವುದರ ಜೊತೆಗೆ ಪುಸ್ತಕಗಳನ್ನು ಖರೀದಿ ಮಾಡುವುದರ ಮೂಲಕ ಲೇಖಕರ ಬದುಕಿಗೆ ನಾವು ಆಸರೆ ಆಗ್ತೇವೆ, ಹಾಗೆ ಅವರಿಗೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ. ಹಾಗಾಗಿ ನಾನು ಒಂದು ವಿನಂತಿಯನ್ನು ಮಾಡುವುದೇನೆಂದರೆ, ಪ್ರತಿಯೊಬ್ಬರು ಇವತ್ತು ಒಂದು ಪುಸ್ತಕನಾದರೂ ಖರೀದಿ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಏಕೀಕರಣದ ಬಗ್ಗೆ ಆಗಲಿ ಮತ್ತು ಇನ್ನೂ
ಹಲವಾರು ವಿಚಾರಗಳನ್ನು ನಾನು ಮಾತನಾಡಬೇಕಾಗಿತ್ತು. ಆದರೆ ಬಿಸಿಲಿನ ಒಂದು ಭಾಳ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಉಪನ್ಯಾಸಕರವನ್ನು ಕವರ್ ಮಾಡ್ತಾರೆ, ಹಾಗೂ ನಮ್ಮ ಶಾಸಕರು ಕೂಡ ಆ ವಿಷಯಗಳನ್ನು ಹೇಳ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶರಣಾರ್ಥಿಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಮ್ಮೆಯಿಂದ ಕನ್ನಡ ನಾಡು ನುಡಿಯ ಬಗ್ಗೆ ಹೇಳುತ್ತಾ ತಮ್ಮ ರಾಜ್ಯೋತ್ಸವದ ಪ್ರೀತಿಯ ಸಂದೇಶವನ್ನು ನೀಡಿದಂತಹ ನಮ್ಮ ತಹಶೀಲ್ದಾರರಿಗೆ ಧನ್ಯವಾದಗಳು. ಇದೀಗ ಉಪನ್ಯಾಸ ಕಾರ್ಯಕ್ರಮ. ಶ್ರೀ ಸಂತೋಷ್ ಕುಮಾರ್, ಕನ್ನಡ ಭಾಷಾ ಶಿಕ್ಷಕರು, GMCG ಪ್ರೌಢಶಾಲೆ ಧೂಳೆಹೊಳೆ. ವೇದಿಕೆ ನಿಮಗಾಗಿ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು, ಹರಿಹರ ವಿಧಾನಸಭಾ ಕ್ಷೇತ್ರ ಶ್ರೀ BP ಹರೀಶ್ ಸರ್ ಅವರೇ, ಹಾಗೂ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ KM ಗುರುಬಸವರಾಜ್ ಸರ್ ಅವರೇ, ಹಾಗೂ ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ DM ಮಂಜುನಾಥಯ್ಯ ಸರ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುದ್ದು ಮಕ್ಕಳೇ, ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ. ಕನ್ನಡವೆಂದರೆ ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಹಾಗಾಗಿ ಅಪ್ಪಿಕೋ ನೀ ಕನ್ನಡವ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮೊದಲಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿ ವರ್ಷ ನವೆಂಬರ್ 1 ಏನು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಭಾಳ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂತಹ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನಾಗಿ ಘೋಷಣೆ ಮಾಡಿದಂತಹ ಈ ದಿನ ನಿಜಕ್ಕೂ ಒಂದು ಸುದಿನ ಅಂತೇಳಿ, ಇದನ್ನು ಎಲ್ಲ ನಮ್ಮ ಕನ್ನಡಿಗರು ಸೇರಿಬಿಟ್ಟು ಇದನ್ನು ಇವತ್ತು ನಾಡ ಹಬ್ಬವನ್ನಾಗಿ ನಾವೆಲ್ಲರೂ ಕೂಡ ಇವತ್ತು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ. 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದ ನಂತರ ಏನು ಕನ್ನಡವನ್ನು ಮಾತನಾಡ್ತಕ್ಕಂತಹ ಹಲವಾರು ಜನರು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಏನು ಚದರಿ ಹೋಗಿದ್ರು, ಹಾಗಾಗಿ ಆ ಎಲ್ಲರನ್ನ ಕೂಡ ಒಂದುಗೂಡಿಸಿ ಒಂದು ಹೊಸ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಆಲೂರು ವೆಂಕಟರಾಯರು ಅಂತೇಳಿ. ಆ ಆಲೂರು ವೆಂಕಟರಾಯರ ಜೊತೆಗೆ ಮತ್ತಿನ್ನಿತರ ಸಾಹಿತಿಗಳು ಸಹಿತ ಅವರಿಗೆ ಕೈ ಜೋಡಿಸ್ತಾ ಹೋಗ್ತಾರೆ. ಅದರಲ್ಲಿ ಉಯಿಲಗೋಳು ನಾರಾಯಣರಾವ್ರವರು, ಆನಾಕ್ರು, ಮತ್ತು ಮಾಸ್ತಿ, ಬೇಂದ್ರೆ, ಕುವೆಂಪು, ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಬಿಟ್ಟು ಅವರ ಹೋರಾಟದ ಪ್ರತಿಫಲವಾಗಿ 1956 ನವೆಂಬರ್ 1 ನಮ್ಮ ವಿಶಾಲವಾಗಿರ್ತಕ್ಕಂಥ ಒಂದು ರಾಜ್ಯ ಉದಯ ಆಗ್ತದೆ. ಆ ಉದಯವಾದಂಥ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತೇಳಿ ಅದಕ್ಕೆ ಹೆಸರನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಹೀಗೆ ಕನ್ನಡಿಗರನ್ನೆಲ್ಲರನ್ನ ಕೂಡ ಒಂದುಗೂಡಿಸಿದ ತಕ್ಷಣವೇ ಸಮಸ್ಯೆ ಬಗೆಹರಿಲಿಲ್ಲ. ನಿಜವಾದ ಚಳವಳಿ, ನಿಜವಾದ ಸಮಸ್ಯೆ ಉಟ್ಕೊಂಡಿದ್ದೆ ಅಂದಿನಿಂದ ಅಂತೇಳಿ. ಯಾಕೆ ಅಂತೇಳಿದರೆ ಅಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಇರಲಿಲ್ಲ. ಕನ್ನಡದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳಿರಲಿಲ್ಲ. ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಎಲ್ಲ ಸಾಹಿತಿಗಳು, ಸಂಘ ಸಂಸ್ಥೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿ ಆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾರೆ. ಇದಾದ ಮೇಲೆ ಮತ್ತೆ 1964ರಲ್ಲಿ ಕೇಂದ್ರ ಸರ್ಕಾರ ಕನ್ನಡ ಚಾನಲ್ ರಹಿತವಾಗಿರ್ತಕ್ಕಂಥ ದೂರದರ್ಶನಕ್ಕೆ ಅನುಮತಿಯನ್ನು ನೀಡ್ತದೆ. ಆವಾಗ ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಎಲ್ಲ ಸಾಹಿತಿಗಳು, ಸಂಘ ಸಂಸ್ಥೆಗಳು ಒಟ್ಟಾಗಿ ಕೇಂದ್ರ ಸರ್ಕಾರದ ಮಲಧೋರಣೆಯ ವಿರುದ್ಧ ಹೋರಾಟವನ್ನು ನಡೆಸಿ ದೂರದರ್ಶನದಲ್ಲಿ ಕನ್ನಡ ಚಾನಲನ್ನು ಪ್ರಸಾರ ಮಾಡುವಂತೆ ಯಶಸ್ವಿ ಕೂಡ ಆಗ್ತಾರೆ ಅಂತಕ್ಕಂಥದ್ದು. ಇದಾದಮೇಲೆ ಮತ್ತೊಂದು 1966ರಲ್ಲಿ ಒಂದು ಘಟನೆ ನಡೀತದೆ. ತಮಿಳಿನಲ್ಲಿ ಒಂದು ಕಾಂಚಿ ತಲೈವಾನ್ ಅಂತಕ್ಕಂಥ ಒಂದು ಸಿನಿಮಾ ಬಿಡುಗಡೆ ಆಗ್ತದೆ. ಆ ಕಾಂಚಿ ತಲೈವಾನ್ ಸಿನಿಮಾದಲ್ಲಿ ತಮಿಳುನಾಡಿನ ರಾಜನೊಬ್ಬ ನಮ್ಮ ಕರ್ನಾಟಕದ ಮೇಲೆ ದಾಳಿ ಮಾಡಿ ಯುದ್ಧ ಮಾಡಿ ನಮ್ಮ ಕನ್ನಡದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಅವನ ಧ್ವಜವನ್ನು ತುಳಿಯುವಂತಹ ದೃಶ್ಯವನ್ನು ಚಿತ್ರೀಕರಣ ಮಾಡಲಾಗಿತ್ತು ಅದರಲ್ಲಿ. ಇದನ್ನು ಮನಗಂಡಂಥ ನಮ್ಮ ಸಂಘ ಸಂಸ್ಥೆಗಳು, ಸಾಹಿತಿಗಳು ಎಲ್ಲರೂ ಕೂಡ ಇದರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಆ ಸಿನಿಮಾದಲ್ಲಿ ಚಿತ್ರಿತವಾಗಿರ್ತಕ್ಕಂಥ ನಮ್ಮ ಕನ್ನಡಕ್ಕೆ ಆಗಿರ್ತಕ್ಕಂಥ ಅವಮಾನ ಅದು ಅಂತೇಳಿ
ಆ ದೃಶ್ಯಕ್ಕೆ ಕತ್ತರಿಯನ್ನು ಹಾಕಬೇಕು, ಆ ದೃಶ್ಯವನ್ನು ತೆಗೆದುಹಾಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡಿ ಆ ಸಿನಿಮಾದಲ್ಲಿ ಆ ದೃಶ್ಯವನ್ನು ತೆಗೆಸಿ ಹಾಕ್ಲಿಕ್ಕೂ ಕೂಡ ಹೋರಾಟವನ್ನು ಮಾಡ್ತಾರೆ ಅಂತೇಳಿ. ಹೀಗೆ ಹಲವಾರು ಹೋರಾಟಗಳು ಏಕೀಕರಣ ಆದ ನಂತರ ಕೂಡ ನಡೀತಾನೆ ಹೋದ್ವು ಅಂತೇಳಿ. ಮತ್ತು ಇಷ್ಟೇ ಅಲ್ಲದೆ ಅಲ್ಲಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ತರ್ಕ ವಾದಗಳು ಉಟ್ಕೊಂಡು ಏನಂದರೆ ಏಕೀಕರಣ ಆಗಿರ್ತಕ್ಕಂಥ ಈ ಒಂದು ರಾಜ್ಯಕ್ಕೆ ಏನು ಮೈಸೂರು ರಾಜ್ಯ ಅಂತ ಇದೆ ಅದರ ಹೆಸರು ಬದಲಾಗಬೇಕು ಅಂತಕ್ಕಂಥದ್ದು. ಎಲ್ಲರೂ ಕೂಡ ಅಲ್ಲಲ್ಲಿ ಗದ್ದಲಗಳು ಪ್ರಾರಂಭ ಆದಾಗ ಇದನ್ನು ಮನಗಂಡಿರ್ತಕ್ಕಂತಹ 1973 ನವೆಂಬರ್ 1ರಂದು ಆಗಿನ ಮೈಸೂರಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ್ ಅರಸರವರು ಏನು ಮಾಡಿದರು ಅಂತೇಳಿದರೆ, ಏನು ಮೈಸೂರು ರಾಜ್ಯ ಅಂತ ಇತ್ತು ಅದನ್ನು ಹೆಸರನ್ನು ಬದಲಾಯಿಸಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡ್ತಾರೆ ಅಂತಕ್ಕಂಥದ್ದು. ಆಗ ಆಡಳಿತ ಭಾಷೆಯಾಗಿ ಕನ್ನಡ, ಕರ್ನಾಟಕ ಅನ್ನುವಂತಹ ಹೆಸರಿನಿಂದ ಈ ರಾಜ್ಯ ಉದಯ ಆಗ್ತಾ ಹೋಯಿತು ಅಂತೇಳಿ. ನೋಡಿ, ನಮ್ಮ ಕನ್ನಡ ಭಾಷೆ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಾಷೆ. ಏನು ನಮ್ಮ ಕನ್ನಡ ಲಿಪಿ ಅಂತಕ್ಕಂಥದ್ದೇನಿದೆ ಇದು ಬ್ರಾಹ್ಮಿ ಲಿಪಿಯಿಂದ ಬಂದಂಥದ್ದು ಅಂತೇಳಿ. ಅಂದರೆ ವಕ್ರ ರೇಖೆಯ ಮೂಲಕ ಮುದ್ದಾದಂಥ ಅಕ್ಷರಗಳು ಹುಟ್ಟಿಕೊಂಡಂತಹ ಒಂದು ಲಿಪಿ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ಲಿಪಿ ಅಂತಕ್ಕಂಥದ್ದು ಅಂತೇಳಿ. ಈ ಲಿಪಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಆ ಕನ್ನಡ ಭಾಷೆ ಕೇಳೋದಕ್ಕೂ ಮಾತನಾಡೋದಕ್ಕೂ ಭಾಳ ಅಂದವಾದಂಥ ಭಾಷೆ ಅಂತೇಳಿ. ಓ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಓ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನೇ ಗೀಚಿದರೂ ಆಗುವುದು ಶ್ರೀಗಂಧ, ಏನೇ ಗೀಚಿದರೂ ಆಗುವುದು ಶ್ರೀಗಂಧ, ಬಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಸಿಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಮತ್ತು, ಸಿಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಮುತ್ತು. ಇಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತೇಳಿ. ಅಷ್ಟೇ ಅಲ್ಲದೆ ಈ ಭಾಷೆ ಎಷ್ಟು ಸರಳವಾಗಿದೆ ಅಂತೇಳಿದರೆ ಇದರ ಕಲಿಸುವವರ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದು. ತಾನಾಗೇ ಮೈಗೂಡಿಸಿಕೊಂಡಂಥ ಒಂದು ಭಾಷೆ ಇದು. ಎಷ್ಟು ಸರಳವಾಗಿದೆ ಅಂತಕ್ಕಂಥದ್ದನ್ನು ಕವಿ ಮಹಾಲಿಂಗರಂಗರವರು ಒಂದು ಮಾತನ್ನು ಹೇಳ್ತಾರೆ. ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಬುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವಾಗಿರ್ಬೋದು ಭಾಷೆ ಅಂತೇಳಿ. ನೋಡಿ, ಸುಲಿದ ಬಾಳೆಹಣ್ಣನ್ನು ತಿನ್ನೋದು ಎಷ್ಟು ಸುಲಭ, ಸಿಪ್ಪೆಯನ್ನು ತೆಗೆದಂಥ ಕಬ್ಬನ್ನು ತಿನ್ನೋದು ಎಷ್ಟು ಸುಲಭ, ಹಾಗೆ ಕಾಯಿಸಿ ಆರಿಸಿದ ಹಾಲನ್ನು ಕುಡಿಯೋದು ಕೂಡ ಎಷ್ಟು ಸುಲಭನೋ ಅಷ್ಟು ಸರಳವಾದ ಸುಂದರವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಅಂತೇಳಿ. 70ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲಿರುವಂತಹ ಶಾಸಕರಾಗಿರ್ತಕ್ಕಂತಹ BP ಹರೀಶ್ ಸರ್ ಅವರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲರಿಗೂ ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ನನ್ನ ಮುದ್ದು ಮಕ್ಕಳೇ, ಇವತ್ತಿನ ದಿವಸ 70ನೇ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ಅದೇ ಥರನಾಗಿ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನುಡಿ ನಾಡು, ನಮ್ಮ ತಾಯಿಯ ಒಂದು ಹೆಮ್ಮೆಯ ಕನ್ನಡ ಎನ್ನುವ ಒಂದು ಭಾಷೆ ಎಲ್ಲರಲ್ಲೂ ಮೆರಿಬೇಕು, ಎಲ್ಲರಲ್ಲೂ ಆತ್ಮದಿಂದ ಹೊರಬೀಳಬೇಕು ಅಂತ ನನ್ನ ಈ ಒಂದು ಸಂದೇಶ. ಯಾಕಪ್ಪ ಅಂತಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಪರಭಾಷೆಗಳಿಗೆ, ಅಂದರೆ ಸಾವಿರಾರು ಭಾಷೆಗಳನ್ನು ಕಲಿಕೆಗಾಗಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡ ಭಾಷೆ ಅನ್ನುವುದು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು. ನಾವೆಲ್ಲ ಯಾವುದರಲ್ಲೂ ಕಡಿಮೆ ಇಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ ಸುಂದರ ಸರೋವರ, ಬೆಟ್ಟ, ಗುಡ್ಡ, ಪರಿಸರವನ್ನು ನೋಡಿದರೆ ನಮ್ಮಲ್ಲಿ ಬರುವಂಥ ಮಾತುಗಳೇ ನಮ್ಮ ಕನ್ನಡವನ್ನು ರೋಮಾಂಚನವನ್ನಿಸುತ್ತೆ. ಅದೇ ಥರನಾಗಿ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿರ್ಬೋದು, ಎಲ್ಲ ಕೇಂದ್ರಗಳಲ್ಲಿರ್ಬೋದು, ನಾವು ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು, ಗೌರವಿಸಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕನ್ನಡವು ಆತ್ಮದ ಭಾಷೆಯಾಗಲಿ ಎಂದು ಹೆಮ್ಮೆಯಿಂದ ಶುಭಾಶಯವನ್ನು ತಿಳಿಸಿದಂತಹ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಮಂಜುನಾಥಯ್ಯ ಅವರಲ್ಲಿ ಕನ್ನಡದ ಈ ನುಡಿ ಹಬ್ಬದ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡದ ಬಂಧುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಈ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ BP ಹರೀಶ್ ಸಾಹೇಬ್ರವರೇ,
ಈ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಿ ಧ್ವಜ ಸಂದೇಶವನ್ನು ಕರುಣಿಸಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರೇ, ಮಾನ್ಯ ನಗರಸಭೆಯ ಅಧ್ಯಕ್ಷರೇ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಈ ಒಂದು 70ನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಅತ್ಯಂತ ಸುಂದರವಾದ ಮತ್ತು ಮೌಲ್ಯಯುತವಾದ ಉಪನ್ಯಾಸವನ್ನು ನೀಡಿದಂಥ ಶ್ರೀಯುತ ಕೆ ಸಂತೋಷ್ ಕುಮಾರ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕನ್ನಡ ಪರ ಹೋರಾಟಗಾರರೇ, ಎಲ್ಲ ಕನ್ನಡದ ಮನಸ್ಸುಗಳೇ, ಶಾಲಾ ಕಾಲೇಜಿನ ಮಕ್ಕಳೇ, ಬಹುಶಃ ಕನ್ನಡ ನಾಡು ನುಡಿ ಈ ನೆಲ ಜಲ ಭಾಷೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಮತ್ತೊಂದು ಸರಿ ನೆನಪು ಮಾಡ್ತಕ್ಕಂಥ ಸ್ಮರಣೆ ಮಾಡ್ತಕ್ಕಂಥ ದಿನವೇ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥ ನಾನಾದರೂ ಭಾವಿಸ್ಕೊಂಡು, ಬಂಧುಗಳೇ, ಈಗಾಗಲೇ ಮೊನ್ನೆ ತಹಶೀಲ್ದಾರ್ ಸಾಹೇಬರು, ಮೊನ್ನೆ ಉಪನ್ಯಾಸಕರು, ಮುಂದೆ ಮೊನ್ನೆ ಶಾಸಕರು ಸಹ ಈ ರಾಜ್ಯೋತ್ಸವವನ್ನು ಕುರಿತು ಮಾತನಾಡಿದ್ದಾರೆ. ನನ್ನ ಒಂದು ವಿನಂತಿ ಇಷ್ಟೇ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈಗಾಗಲೇ ಮಾನ್ಯ ಶಾಸಕರಿಗೆ ನಾವು ಕಳೆದ 20 ದಿನಗಳ ಹಿಂದೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಖಂಡಿತವಾಗಿ ಮುಂದಿನ ರಾಜ್ಯೋತ್ಸವ ಇದು ಈ ತಾಲೂಕಿನ ಎಲ್ಲ ಕನ್ನಡಿಗರ, ಕನ್ನಡ ಪರ ಹೋರಾಟಗಾರರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರ ಒಂದು ವಿಜಯದ ಸಂಕೇತವಾಗಿ ಹರಿಹರ ನಗರದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ನಿವೇಶನವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತೊಂದು ವಿಶೇಷವಾದಂಥ ಮನವಿಯನ್ನು ನಾವು ಮೊನ್ನೆ ಶಾಸಕರಲ್ಲಿ, ತಾಲೂಕು ಆಡಳಿತದಲ್ಲಿ, ವಿಶೇಷವಾಗಿ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರಲ್ಲಿ ನಾವು ಮನವಿ ಮಾಡಿದ್ವಿ. ಏನಪ್ಪ ಅದು ಅಂದರೆ, ಹರಿಹರದಲ್ಲಿ ದಾವಣಗೆರೆ ಬಿಟ್ಟರೆ ಬಹುದೊಡ್ಡ ನಗರ ಹರಿಹರ. ದಾವಣಗೆರೆಯಲ್ಲಿ ಮತ್ತು ಬೇರೆ ಬೇರೆ ಚನ್ನಗಿರಿಯಲ್ಲಿ, ಜಗಳೂರಿನಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕನ್ನಡ ಭವನ ಇದೆ. ಅಲ್ಲಿ ಸ್ಥಳೀಯ ಆಡಳಿತದಿಂದ ನಗರಸಭೆ ವತಿಯಿಂದ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಖಂಡಿತವಾಗಿಯೂ ಸಹ ಹರಿಹರ ನಗರದಲ್ಲಿ ಅದಾಗಬೇಕು. ಆ ದಿಸೆಯಲ್ಲಿ ಏನು ನಗರಸಭೆಯವರು ತಮ್ಮ ಆಯವ್ಯಯದಲ್ಲಿ 10 ಲಕ್ಷ ರೂಪಾಯಿಯನ್ನು ಕನ್ನಡ ರಾಜ್ಯೋತ್ಸವ ಆಚರಣೆ, ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಮೀಸಲಿಟ್ಟಿದ್ದಾರೆ. ಆ ಹಣದಲ್ಲಿ ಮುಂದಿನ ಈ ದಿನಮಾನಗಳಲ್ಲಿ ನವೆಂಬರ್ 30ರೊಳಗಾಗಿ ಈ ಹರಿಹರ ನಗರದಲ್ಲಿ ಗಾಂಧಿ ಮೈದಾನದಲ್ಲಿ ಅತ್ಯಂತ ವಿದ್ಯುಕ್ತವಾಗಿ ಈ ತಾಲೂಕಿನ ಎಲ್ಲ ಕನ್ನಡ ಪರ ಹೋರಾಟಗಾರರು, ಕನ್ನಡದ ಮನಸ್ಸುಗಳು, ಸಾಹಿತಿಗಳು, ಕಲಾವಿದರನ್ನು ಗೌರವಿಸ್ತಕ್ಕಂಥ ಕೆಲಸ ಈ ನಮ್ಮ ಮಾನ್ಯ ಶಾಸಕರು ಮತ್ತು ನಗರಸಭೆ ಮಾಡಬೇಕು ಅಂತಕ್ಕಂಥ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಸನ್ಮಾನ್ಯ ಶ್ರೀ BP ಹರೀಶ್, ಜನಪ್ರಿಯ ಶಾಸಕರು ಹರಿಹರ, ಇವರಿಂದ ಅಧ್ಯಕ್ಷೀಯ ಭಾಷಣ. ಸರ್, ಇದೀಗ ವೇದಿಕೆ ನಿಮಗಾಗಿ, ನಿಮ್ಮ ಅಧ್ಯಕ್ಷೀಯ ನುಡಿಗಾಗಿ. 70ನೇ ಕನ್ನಡ ರಾಜ್ಯೋತ್ಸವದ ತಾಲೂಕು ಆಡಳಿತದ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿದಂಥ ಹರಿಹರ ತಾಲೂಕಿನ ತಹಶೀಲ್ದಾರ್ ಸನ್ಮಾನ್ಯ ಶ್ರೀ KM ಗುರುಬಸವರಾಜ್ ಅವರೇ, ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಂಜುನಾಥಯ್ಯನವರೇ, ಹರಿಹರ ನಗರಸಭೆಯ ಅಧ್ಯಕ್ಷಿಣಿ ಸನ್ಮಾನ್ಯ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದಂಥ ಸಂತೋಷ್ ಕುಮಾರ್ ಅವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರೇ, ಕನ್ನಡ ಪರ ಸಂಘಟನೆಯ ಎಲ್ಲ ಕನ್ನಡಾಭಿಮಾನಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಬಿಸಿಲು ಬಹಳ ಜೋರಾಗಿದೆ, ನಾವು ನೋಡ್ತಾ ಇದ್ದೀವಿ. ಈ ಯಾರಾದರೂ ಅತಿ ಹೆಚ್ಚು ಭಾಷಣ ಮಾಡಿದಾಗ ಸಭಿಕರು ಚಪ್ಪಾಳೆ ತಟ್ಟಿದ್ರೆ ಅದು ಭಾಷಣ ನಿಲ್ಲಿಸ್ರಿ ಅಂತ, ಹಂಗೆ ತಾವು ಕಟ್ಟಿರ್ತಕ್ಕಂಥ ಹಳದಿ ಕೆಂಪು ಬಲೂನ್ಗಳು ಭಾಷಣ ಕಡಿಮೆ ಮಾಡಿರಿ ಅಂಥೇಳಿ ಅವು ಆ ಬಿಸಿಲಿನ ಹೊಡೆತಕ್ಕೆ ನೋಡಿ ಹೊಡಿತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇತ್ತೀಚಿನ ದಿನದಲ್ಲಿ ಭಾರತೀಯರಿಗೆ ದೇಶಾಭಿಮಾನ ಭಾಳಷ್ಟು ಹೆಚ್ಚಿನದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಭಾಷಾಭಿಮಾನ ಕೂಡ ಭಾಳಷ್ಟು ಜನರಲ್ಲಿ ನಾವು ಕಾಣ್ತಾ ಇದ್ದೇವೆ.
ಈಗ ಮಾತನಾಡಿದಂಥ ಮುಖ್ಯ ಅತಿಥಿಗಳು ಹೇಳಿದರು, ಇಂಗ್ಲೀಷ್ ಮಾತಾಡಿದ್ರೆ ನಮಗೆ ದೊಡ್ಡಸ್ಕೆ ಈ ರೀತಿಯ ಭಾವನೆ ಬೆಂಗಳೂರು ನಗರದಲ್ಲಿ ಇದೆ ಅಂಥೇಳಿ. ಆದರೆ ಇತ್ತೀಚಿನ ದಿನದಲ್ಲಿ ಅದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಸಂತೋಷದಿಂದ ಬಹುತೇಕ ಕನ್ನಡಿಗರು ಬೆಂಗಳೂರಿನಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತೀಯರು ಏನು ವಿದೇಶದಲ್ಲಿದ್ದಾರೆ, ಕನ್ನಡಿಗರು ಏನು ವಿದೇಶದಲ್ಲಿದ್ದಾರೆ, ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ವ್ಯಾಮೋಹ ಒಂದೇ ಅಲ್ಲ, ಅವರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ, ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಒಂದು ಪರಿಪಾಠ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಬದಲಾವಣೆ ನಾವು ನೋಡ್ತೇವೆ. ಒಂದು ಕಾಲ ಇತ್ತು, ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದರೆ ಭಾಳ ಬುದ್ಧಿವಂತರು, ನಾವು ಇಂಗ್ಲೀಷಲ್ಲಿ ಮಾತನಾಡಿದರೆ ಭಾಳ ಬುದ್ಧಿವಂತರು ಅಂತ. ಆದರೆ ಕ್ರಮೇಣ ಆ ಒಂದು ಇಂಗ್ಲೀಷ್ ವ್ಯಾಮೋಹ ಕಡಿಮೆ ಆಗಿದೆ. ಇಂಗ್ಲೀಷ್ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಮನೆಯಲ್ಲಿ ಕನ್ನಡವನ್ನು ಮಾತಾಡ್ತಕ್ಕಂಥ ಪರಿಪಾಠ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಮುಖ್ಯವಾಗಿ ಕನ್ನಡ ಭಾಷೆ ಮತ್ತು ಜಲಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿದೆ. ಕಾವೇರಿ ನೀರಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ತಮಿಳುನಾಡಿನ ವಿರುದ್ಧ, ಅದೇ ರೀತಿ ಕೃಷ್ಣಾ ನದಿಯ ವಿಚಾರದಲ್ಲಿ ಆಂಧ್ರದವರೊಡನೆ, ಇನ್ನು ಬೆಳಗಾಂನಲ್ಲಿ ಮತ್ತು ಮಂಗಳೂರಿನ ಕೆಲವಾರು ಭಾಗದಲ್ಲಿ ಗಡಿ ಸಂಬಂಧವಾಗಿ ನಾವು ಅನೇಕ ಘರ್ಷಣೆಗಳನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಕನ್ನಡಿಗರು ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ, ಕನ್ನಡಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ಮುಂದಿನ ದಿನದಲ್ಲಿ ಕನ್ನಡದ ಬಗ್ಗೆ ಅತಿ ಹೆಚ್ಚು ಗೌರವವನ್ನು ನಾವು ಇಟ್ಕೊಂಡು ಈ ಕನ್ನಡವನ್ನು ಬೆಳೆಸೋಣ ಅಂತಕ್ಕಂಥ ಮಾತನಾಡುತ್ತಾ, ಇವತ್ತಿನ ಮಕ್ಕಳು ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮವನ್ನು ನೀಡೋರಿದ್ದಾರೆ ಈ ಬಿಸಿಲಲ್ಲಿ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಎಲ್ಲರಿಗೂ ಹರಿಯದ ಜನತೆಗೆ ಮತ್ತು ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರ್ತಾ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರ ಒಂದು ನೇತೃತ್ವದ ಹರಿಹರ ತಾಲೂಕು ಘಟಕದ ವತಿಯಿಂದ ಏನು ನಮ್ಮ ಹರಿಹರ ತಾಲೂಕು ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಇವರ ಸಮ್ಮುಖದಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಯಾಕಂದರೆ ವಿದ್ಯಾರ್ಥಿಗಳು ಸಾವಿರಾರು ಸ್ಥಳದಿಂದ ಬಂದಿರೋದ್ರಿಂದ ಅವರಿಗೆ ಒಂದು ಉಪಹಾರ, ಯಾಕಂದರೆ ಬಿಸಿಲು ಅಭಾವ ಜಾಸ್ತಿ ಇರೋದ್ರಿಂದ ಅವರಿಗೆ ಒಂದು ಅಲ್ಪ ಉಪಹಾರವನ್ನು ಅವರಿಗೆ ಕೊಡೋದ್ರಿಂದ ಅವರಿಗೆ ಶಕ್ತಿಯನ್ನು ತುಂಬುವ ಒಂದು ನಿಟ್ಟಿನಿಂದ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರಿಗೂ ಇದು ಒಂದು ಮಾದರಿ ಆಗಲಿ, ಹಾಗೆ ಎಲ್ಲ ವೇದಿಕೆಗಳು ಐತಲ್ಲ ಇದನ್ನು ಒಂದು ಕಾರ್ಯಕ್ಕೆ ತಗೊಂಬರಲಿ, ಅಲ್ಲಲ್ಲಿ ಕನ್ನಡ ಅಭಿಮಾನನ ಹೆಚ್ಚಾಗಿ ಇನ್ನು ತಗೊಂಡು ಹೋಗಲಿ ಅಂತ ಹೇಳ್ತಾ ಈ ಮುಖಾಂತರ ನಾನು ಮನವಿ ಮಾಡ್ಕೊತಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು, ನಾಡು ನುಡಿ ಜಲದ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಕೇಳ್ಕೊತಿದ್ದೀನಿ. ಯಾಕಂದರೆ ಮನವಿಯನ್ನು ಕೇಳ್ಕೊಬಾರ್ದು, ಆದರೆ ಸನ್ನಿವೇಶ ಬಂದಿದೆ. ಯಾಕಂದರೆ ನಾಡು ನುಡಿ ಭಾಷೆ ಬಗ್ಗೆ ಇವತ್ತಿನ ಕಾಲಘಟ್ಟದಲ್ಲಿ ಹೋರಾಟವನ್ನು ಮಾಡ್ತಿರೋವಂಥ ಬೆರಳೆಣಿಕೆಷ್ಟಾಗಿದೆ. ಅದಕ್ಕೆ ಕನ್ನಡ ಅಭಿಮಾನಿಗಳು ಅತಿ ಹೆಚ್ಚಾಗಿ ರಾಜ್ಯದಂತ ಎದ್ದೇಳಬೇಕು, ಹೊರಗಡೆ ಬರಬೇಕು, ಸ್ವಾಭಿಮಾನವನ್ನು ಕಟ್ಟಾಕಬೇಕು.
ನಾವೆಲ್ಲ ಬೆಂಬಲಿಸಬೇಕು, ಸ್ವಾಭಿಮಾನವನ್ನು ನಮ್ಮ ನಾಡು ನುಡಿ ನಮ್ಮ ಕನ್ನಡ ಭಾಷೆನ ಬೆಳೆಸ್ಬೇಕಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಹರಿಹರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ವತಿಯಿಂದ ಇಂದು ನಾವು 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಲ್ಪ ಉಪಹಾರವನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನಾವು ಈ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇವು ಕನ್ನಡ ನಾಡು, ಭಾಷೆ, ನುಡಿ, ಜಲ ನಾವು ಹೋರಾಟ ಮಾಡುವಂಥ ನಾವು ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ರಕ್ಷಣಾ ವೇದಿಕೆಯವರು ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡೋರು ನಾವು. ಬರೀ ಒಂದು ಉಪಹಾರ ಅಲ್ಲ, ಮುಂದಿನಗಳಲ್ಲಿ ಶಾಲೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಶಾಲಾ ಪಠ್ಯ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ. ಪೆನ್ನು, ಪೆನ್ಸಿಲು ಎಲ್ಲವನ್ನು ನಾವು ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟಿ ಎನ್ ನಾರಾಯಣಗೌಡ ವತಿಯಿಂದ ಇನ್ನೂ ಹೆಚ್ಚು ರೀತಿಯಿಂದ ಮಕ್ಕಳಿಗೆ ಸೌಲಭ್ಯ ಒದಗಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದನ್ನು ಇಚ್ಛೆ ನಮಸ್ಕಾರಗಳು. ಈ ಚಿಕ್ಕದಾಗಿ ಒಂದು ಉಪಹಾರವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಸ್ವಲ್ಪದಾಗಿ ಒಂದೇನಾರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದೇನಾರ ಈ ನಮ್ಮ ಕನ್ನಡಕ್ಕಾಗಿ ಇರಬೇಕಂತಂದೇಳಿ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಉಪಹಾರ ಮಾಡಿಸಿದ್ವಿ. ಇದೊಂದೆರಡು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿ ಇದೇ ಥರ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತೇವೆ ಅಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಹಾಗೂ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳು ಹೇಳುತ್ತಾ, ನಾವು ಟಿ ಎನ್ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ಸಂಘಟನೆಯ ಒಂದು ವಿಭಾಗದಿಂದ ಈ ದಿನ ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು, ಲಘು ಉಪಹಾರದ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದರಲ್ಲಿ ಭಾಳ ಜನ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಊಟ ಸ್ವೀಕರಿಸಿ ನಮ್ಮ ಸಂಘಟನೆಗೆ ಒಂದು ಬಲ ಕೊಟ್ಟಿದ್ದಾರೆ. ನಮಗೆ ಮತ್ತೆ ಮುಂದೆ ಒಂದು ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ಬಲ ತುಂಬಿದೆ. ಇನ್ನೂ ಅನೇಕ ಇಂಥ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಇವತ್ತು ನೀವೆಲ್ಲ ಬಂದು ನಮಗೆ ಸಹಕಾರ ನೀಡಿದ್ದಕ್ಕೆ ನಾವು ತುಂಬ ಹೃದಯದಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಜನತೆಗೆ ತಿಳಿಯಕ್ಕೆ ಇಷ್ಟಪಡಿಸ್ತಾ ಇದ್ದೇನೆ. ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡ ವತಿಯಿಂದ ಮಕ್ಕಳಿಗೋಸ್ಕರ ಅನ್ನ ಸತ್ಕಾರವನ್ನು ಇಟ್ಕೊಂಡಿದ್ದೀವಿ ನಾವು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸೋಕೆ ಇಷ್ಟಪಡ್ತೇನೆ. ಮೊದಲನಾಗಿ ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ನಾವು ತಿಂಡಿ ಸಂತರ್ಪಣೆ ಮಾಡಕತ್ತಿದ್ವಿ. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಈ ದಿನ ನಾವು ಟಿ ಎನ್ ನಾರಾಯಣಗೌಡರ ಒಕ್ಕೂಟದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಈ ಒಂದು ಲಘು ಒಂದು ಉಪಹಾರ ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ 70ನೇ ವರ್ಷದ ಎಲ್ಲರಿಗೂ ಶುಭ ಹಾರೈಸ್ತೇನೆ. ನಮಸ್ಕಾರ. ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಎಲ್ಲ ನಮ್ಮ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು. ಇದು 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಟಿ ನಾರಾಯಣಗೌಡ ಬಣದಿಂದ ನೇತೃತ್ವದಲ್ಲಿ ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ಹೀಗೆ ಮುಂದೆ ಬರುವ ಪ್ರತಿ ವರ್ಷವೂ ನಾವು ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಕನ್ನಡದ ಅಭಿಮಾನಿಗಳು ಈ ದಿನದ ಒಂದು ಸಂಭ್ರಮದಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ತಾಲೂಕು ಆಡಳಿತ ವತಿಯಿಂದ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಈಗಾಗಲೇ ಏನು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ, ಕನ್ನಡದಲ್ಲಿ ಏನು ಅಭಿಮಾನ ಮೆರೆದಂಥವ್ರಿಗೆ ಈಗ ತಾಲೂಕು ಆಡಳಿತದಿಂದ ಅವರಿಗೆ ಒಂದು ಸನ್ಮಾನ, ಗೌರವವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಅವರೊಂದಿಗೆ ನಾವು ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ. ತಮಗೆ ತಾಲೂಕು ಆಡಳಿತದಿಂದ ಒಂದು ಕನ್ನಡ ರಾಜ್ಯೋತ್ಸವ ದಿನದಿಂದ ಒಂದು ಗೌರವ ಸಮರ್ಪಣೆ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದರೆ ಏನು ಖುಷಿ ಆಗುತ್ತೆ ನಮಗೆ? ಸರ್, ಮೊದಲನೇದಾಗಿ ಆದಿಪೂಜಿತ ವಿಘ್ನೇಶ್ವರನ ಪಾದಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ನಮ್ಮ ಹರಿಹರದ ಕ್ಷೇತ್ರ ಪಾಲಕ ಹರಿಹರೇಶ್ವರನ ಆಶೀರ್ವಾದವನ್ನು ಪಡಿತಾ, ನಮ್ಮ ತಾಯಿ ಸದಾ ಹರಿಹರವನ್ನು ಸಲಹುವಂಥ ದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಬೇಡ್ತಾ, ಇದು 70ನೇ
ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮಗೆ ಇವತ್ತು ಗೌರವ ಸಂಧಾನ ಸಿಕ್ಕಿದೆ. ಬಹಳ ಖುಷಿ ಕೊಟ್ಟಿದೆ. ಈಗಾಗಲೇ ನಮ್ಮ ಹರಿಹರದ ಜನತೆಗೆ ಹಾಗೆ ಸಾಕಷ್ಟು ಜಿಲ್ಲೆ ತಾಲೂಕುಗಳಲ್ಲಿ ನಾನು ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸಮಾಜಮುಖಿ ಸೇವೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೀನಿ. ಹಾಗೆ ಧ್ವನಿಯನ್ನು ನೀಡುವುದು ಅಂದರೆ ವಾಯ್ಸ್ ಓವರ್ ಅಂತ ಹೇಳ್ತಾರೆ, ಧ್ವನಿಯನ್ನು ಕೂಡ ನಾನು ಕೊಡ್ತಾ ಬಂದಿದ್ದೀನಿ. ಆಮೇಲೆ ಸುದ್ದಿವಾಹಿನಿಗಳಲ್ಲಿ ಸುದ್ದಿಯ ಧ್ವನಿಯನ್ನು ಕೂಡ ನಾನು ಕನ್ನಡದಲ್ಲಿ ಮಾಡ್ಕೊತಾ ಬಂದಿದ್ದೀನಿ. ನಮ್ಮ ಕನ್ನಡದಲ್ಲಿ ಕನ್ನಡ ಮಣ್ಣಲ್ಲಿ ನಾವು ಸೇವೆ ಮಾಡ್ತಾ ಇರುವಂಥ ಒಬ್ಬ ಕನ್ನಡತಿಯಾಗಿ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಹರಿಹರ ತಾಲೂಕು ಆಡಳಿತ ಮಂಡಳಿಯಿಂದ ನನಗೆ ಇವತ್ತು ಸಿಕ್ಕಂತಹ ಈ ಗೌರವ ತುಂಬ ಸ್ಮರಣೀಯ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮದ ಸರ್ವರಿಗೂ ಹಾಗೆ ನನಗೆ ಈ ಗೌರವ ಸಿಗೋದಕ್ಕೆ ಕಾರಣೀಭೂತರಾದಂತಹ ಸರ್ವರಿಗೂ, ನನ್ನ ಆತ್ಮೀಯರಿಗೂ, ನನ್ನ ಅಣ್ಣ ತಮ್ಮಂದರಿಗೂ, ಮೂಲತಃ ನನ್ನ ಗುರುಗಳಿಗೂ, ಕನ್ನಡ ಅಕ್ಷರವನ್ನು ಕಲಿಸಿದಂತಹ ನನ್ನ ಗುರುಗಳಿಗೂ, ನನ್ನ ಕುಟುಂಬಕ್ಕೂ, ನನ್ನ ಹೆತ್ತ ತಾಯಿಗೆ, ನನ್ನ ಹೊತ್ತ ಮಣ್ಣಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಸರ್. ಓಕೆ, ಧನ್ಯವಾದಗಳು. ತಾವೀಗ ಇನ್ನೊಂದು ಹೇಳಿದ್ರಿ, ಈಗ ಆಗಲೇ ಈಗ ಎಲ್ಲದರಲ್ಲೂ ನಮ್ಮ ಮಾಧ್ಯಮದಲ್ಲಿ ಕನ್ನಡ ನಿರೂಪಣೆ ಮಾಡೀನಿ, ಕನ್ನಡದಲ್ಲೇ ವ್ಯಾಕೀಕರಣ ಮಾಡೀನಿ ಅನ್ನೋ ಲೆಕ್ಕದಾಗ ಹೇಳಿದ್ವಿ. ಈ ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ಕನ್ನಡ ಉಳಿಸ್ಲಿಕ್ಕೆ ಹೋರಾಟ ಮಾಡ್ಬೇಕು ಅನ್ನೋದು ಅವ್ರಿಗೆ ಸಂದೇಶ ನೀಡಿದ್ದಾರೆ ಸರ್. ಈಗಾಗಲೇ ಅವರು ಸಾಕಷ್ಟು ಶ್ರಮ ವಹಿಸಿ ಕನ್ನಡ ಪರ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಈಗ ನೋಡ್ತಾ ಇರ್ಬೋದು, ಬರೀ ನವೆಂಬರ್ 1 ದಿನ ಅವರು ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ, ವರ್ಷ ಪೂರ್ತಿ ಕನ್ನಡ ತಾಯಿಗೋಸ್ಕರ ಅವರು ಈಗಾಗಲೇ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಆ ಸೇವೆ ಮುಂದುವರಿಲಿ, ಅದಕ್ಕೆ ಹೆಚ್ಚಿನ ಶಕ್ತಿಯಾಗಿ ನಾವೆಲ್ಲರೂ ಸಹಕಾರಿಯಾಗೋಣ ಅಂತ ಹೇಳೋದಕ್ಕೆ ಬಯಸ್ತೇನೆ ಸರ್. ಈಗ ತಾವು ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಅವರಿಗೆ ಪ್ರೀತಿ ಮಾಡ್ತೀರಾ, ಯಾವ ರೀತಿ ಕಲೀಲಿಕ್ಕೆ, ಕನ್ನಡ ಬೆಳೆಸ್ಲಿಕ್ಕೆ, ಉಳಿಸ್ಲಿಕ್ಕೆ ಯಾವ ರೀತಿ ಅವರಿಗೆ ಪಾಲನೆ ಮಾಡ್ತೀರಾ? ಸರ್, ಮೊದಲನೇದಾಗಿ ನಮ್ಮ ಆದ್ಯತೆಯೇ ಕನ್ನಡ ಭಾಷೆ ಸರ್. ನನ್ನ ಮಗಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು, ಸೊ ಹಾಗಾಗಿ ಅವಳು ಕನ್ನಡವನ್ನೇ ಕಲಿತಾ ಇದ್ದಾಳೆ, ಕನ್ನಡವನ್ನೇ ಮಾತಾಡ್ತಾಳೆ. ನಮ್ಮ ಮನೆಯಲ್ಲಿ ಅದನ್ನು ಹೇಳ್ತಾರಲ್ಲ ಸರ್, ತಾಯಿಯೇ ಮೊದಲ ಗುರು, ಮನೆ ನಮ್ಮ ಮೊದಲ ಪಾಠಶಾಲೆ ಅಂತ ಹೇಳ್ಬಿಟ್ಟು, ಹಾಗೆ ನಮ್ಮ ಎಲ್ಲ ಮನೆಯ ಸದಸ್ಯರು ಕೂಡ ಇವತ್ತಿಗೂ ಕನ್ನಡದಲ್ಲೇ ನಾವು ಮಾತಾಡುವಂಥದ್ದು. ಇಂಗ್ಲೀಷ್ ಬರಲ್ಲ ಅಂತ ಅಲ್ಲ, ನಾವು ಹೆಚ್ಚು ಒತ್ತನ್ನು ಕನ್ನಡಕ್ಕೆ ನೀಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ತಮ್ಮ ಹೆಸರು? ವಿದ್ಯಾರಾಣಿ ಗಡ್ಡದಾಸರು. ತಾವೀಗ ಅಭಿನಂದನಾ ಪತ್ರ ಸ್ವೀಕಾರ ಮಾಡಿದ್ರಿ ತಾಲೂಕು ಆಡಳಿತದಿಂದ, ತಮಗೇನು ಅನಿಸುತ್ತೆ? ಎಲ್ಲರೂ ಕರ್ನಾಟಕದ ಜನತೆಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ನಕ್ಷತ್ರ ಟಿವಿಗೆ ಮತ್ತೊಮ್ಮೆ ನಾವು ಆಭಾರಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ತಾಲೂಕು ಮಂಡಳಿಯವರು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರುಗಳನ್ನು ಹೆಕ್ಕಿ ತೆಗೆದು ಈ ಒಂದು ತಾಲೂಕು ಮಟ್ಟಕ್ಕೆ ನಮ್ಮ ಕರ್ಕೊಂಬಂದಿರ್ತಕ್ಕಂಥ ಎಲ್ಲ ಸರ್ವರಿಗೂ, ಈ ಒಂದು ತಾಲೂಕು ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ, ಶಾಸಕರಿಗೂ, ತಹಶೀಲ್ದಾರ್ ಅವರಿಗೂ ಎಲ್ಲ ಒಂದು ಇವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬ ಖುಷಿಯಾಗ್ತಾಯಿದೆ. ನಮ್ಮ ಒಂದು ಭಾಗದಲ್ಲಿ ನಮ್ಮನ್ನು ಹಳ್ಳಿ ಜನಗಳನ್ನು ಗುರುತಿಸಿ ಈ ಒಂದು ತರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಭಾಳ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಕಲಾಕ್ಷೇತ್ರದಲ್ಲಿ ತಾವು ಯಾವ ಇದ್ರ ಬಗ್ಗೆ ಸಾಧನೆ ಮಾಡಿದ್ದೀರಾ? ಸರ್, ನಾವು ಕಲಾಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಸ್ವಲ್ಪ ಮಾಡಿ ತೊಡಗಿಸ್ಕೊಂಡಿದ್ದೀವಿ, ಗಾಯನವನ್ನು ಜಾಸ್ತಿ ಮಾಡಿದ್ದೀವಿ, ಸಂಗೀತವನ್ನು ಅಭ್ಯಾಸ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಗೂ ಕೂಡ ಒಂದೊಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ದೀವಿ, ಹಾಗೂ ಭಕ್ತಿಗೀತೆ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ದೀವಿ. ಸಭೆ ಸಮಾರಂಭಗಳಲ್ಲಿ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾಯಿದ್ದೀವಿ. ಇದನ್ನೇ ಎಲ್ಲ ನಮ್ಮ ಜನಗಳು, ನಮ್ಮ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ನಮ್ಮ ವಾಸನ ಆಗಲಿ, ಮತ್ತೊಂದಾಗಲಿ, ನಮ್ಮ ಸಹ ಪಾರ್ಟಿಗಳಾಗಲಿ ಎಲ್ಲರೂ ಕೂಡ ನಮ್ಮನ್ನು ಪೋಷಿಸಿ ಬೆಳೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಮೂಲಕ, ಈ ನಕ್ಷತ್ರ ಟಿವಿ ಮೂಲಕ ನಾವು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ತಾವು ಕಲಾವಿದರಾಗಿ ನಮ್ಮ ತಾಲೂಕಿನಲ್ಲಿ ಎಲೆಮರೆಕಾಯಿ ಭಾಳಷ್ಟು ಕಲಾವಿದರು ಅದಾರ, ಅವ್ರನ್ನ ಯಾವ ರೀತಿ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು? ದಯಮಾಡಿ ಇದೊಂದು ಒಳ್ಳೆಯ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ನೀವು. ನಮ್ಮ ಈ ಒಂದು ಪ್ರಶ್ನೆಗೆ ನಮ್ಮ ಹತ್ತಿರಾಗಿರ್ತಕ್ಕಂಥ ಹೊಂಗಿರಣ ಪತ್ರಿಕೆಯ ನಮ್ಮ ಮಂಜಣ್ಣವರು ಕೂಡ ತುಂಬ ಸೊಗಸಾಗಿ ಒಂದು ಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಹಂತವಾಗಿ ಗುರುತಿಸಿ, ಮೊನ್ನೆ ಸಿರಿಗೆರೆ ಒಂದು ಕಾರ್ಯಕ್ರಮ ಮಾಡಿದ್ರು ಮಂಜಣ್ಣವರು, ಹೊಂಗಿರಣ ಪತ್ರಿಕೆ ವತಿಯಿಂದ. ಭಾಳ ಚೆಂದಾಗಿರ್ತಕ್ಕಂಥ ಕಾರ್ಯಕ್ರಮ. ಅಲ್ಲೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಸೊಗಡನ್ನು ಎತ್ತಿ ಇಡ್ತಕ್ಕಂಥ ಒಂದು ಕಲಾವಿದರನ್ನ ಎತ್ತಿ ಹಿಡಿದು ಅವರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಬರುವ ಕಾರ್ಯಕ್ರಮದಲ್ಲಿ ಕೂಡ ಹಳ್ಳಿಗೆ ಹೋಗಿ ಇರ್ತಕ್ಕಂಥ ಒಂದು ಜಾನಪದ ಸಂಗೀತ ಆಗಿರ್ಬೋದು, ಅಥವಾ ಲಾವಣಿ ಪದ ಆಗಿರ್ಬೋದು, ಅಥವಾ ಭಕ್ತಿಗೀತೆಗಳಿಗೆ ಹಾಡ್ತಕ್ಕಂಥರಾಗಿರ್ಬೋದು, ಅಥವಾ ಸಂಗೀತವನ್ನು ಬಾರಿಸ್ತಕ್ಕಂಥರಾಗಿರ್ಬೋದು, ಹಾರ್ಮೋನಿಯಮ್ ತಬಲವಾಗಲಿ, ಈ ಥರ ಇರ್ತಕ್ಕಂಥವ್ರು ಅಷ್ಟನ್ನು ಹೆಕ್ಕಿ ತೆಗೆದು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ
ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿ ಒಂದು ತೆಗೆಯಲಿಕ್ಕೆ ನಮ್ಮ ಮಾಧ್ಯಮ ಮುಖಾಂತರ ಸಾಧ್ಯ ಅಂತ ನನ್ನ ಅನಿಸಿಕೆ ಗುರುಗಳೇ. ನಮ್ಮಲ್ಲಿ ಈಗ ತಾಲೂಕಿನಲ್ಲಿ ಸಾಕಷ್ಟು ಕಲಾವಿದರು ಅದಾರೆ, ಅದ್ರ ಜೊತೆಗೆ ನಾಟಕ ಕಲಾಮಂದಿರದವ್ರು ಭಾಳ ಅದಾರೆ. ಹರಿಹರ ಕೂಡ ಇತಿಹಾಸ ಇರತಕ್ಕಂಥ ಸ್ಥಳವಾಗಿದೆ, ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿ ನಮ್ಮ ರಂಗಭೂಮಿ ಕಲಾವಿದರು ಎಷ್ಟು ಜನ ಇದ್ದಾರೆ ಇಲ್ಲಿ ಹರಿಹರ ತಾಲೂಕಲ್ಲಿ? ಸುಮಾರು ಜನ ಇದ್ದಾರೆ ಗುರುಗಳೇ. ಆದರೆ ನೀವು ಹೇಳಿದಂಗೆ ಅವರು ಎಲೆಯ ಮಾರಿಯ ಕಾಯಾಗಿದ್ದಾರೆ. ಅವರನ್ನು ಮಾಧ್ಯಮದ ಮುಖಾಂತರ ಆಗಲಿ ಅಥವಾ ಈ ಒಂದು ಕಮಿಟಿಯ ಮುಖಾಂತರವಾಗಲಿ ಸ್ವಲ್ಪ ಅವ್ರನ್ನ ಹೊರ ತೆಗೆದು ಈ ರೀತಿ ಬೆಳೆಸಲಿ ಅಂತಂದೇಳಿ ನನ್ನ ಅನಿಸಿಕೆ ಗುರುಗಳೇ. ನಮ್ಮ ಮುಂದಿನ ಒಂದು ಏನು ಇದೆಯಲ್ಲ ಆ ಹೆಜ್ಜೆ ಮುಂದುವರಿದರೆ ಎಲ್ಲ ನಿಮ್ಮ ಕನ್ನಡ ಪರ ಅಭಿಮಾನಿಗಳು ಕಲಾವಿದರು ಕೂಡ ನಿಮಗೆ ಪ್ರೋತ್ಸಾಹ ನೀಡಲಿಕ್ಕೆ ಬೆಂಬಲವಾಗಿ ನಿಲ್ತಾರೆ ಅನ್ನೋದು ನಮ್ಮ ನಕ್ಷತ್ರ ವಾಹಿನಿ ಕೂಡ ಹೇಳುತ್ತೆ. ಕೊನೆಯದಾಗಿ ತಾವು ಈಗ ನಮ್ಮ ತಾಲೂಕು ಆಡಳಿತದಿಂದ ತಗೊಂಡ್ರಿ, ಹರಿಹರ ತಾಲೂಕಿನ ಜೊತೆಗೆ ಆಮೇಲೆ ಕನ್ನಡಾಂಬ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಒಂದು ಉತ್ತಮವಾದ ಪ್ರಶ್ನೆ. ಈಗ ನಾವು ಒಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಹಳ್ಳಿ ಭಾಗದಲ್ಲೇ ನಾವಿದ್ದೀವಿ. ಈಗ ಅದನ್ನು ಹತ್ತಿರ ಇರ್ತಕ್ಕಂಥ ಕೆಲವೊಂದು ದೊಡ್ಡ ಮರಗಳನ್ನು ಅವರು ನೋಡದೆ ಅದನ್ನು ಬೆಳೆಸಿರ್ತಕ್ಕಂಥದ್ದು ನಮ್ಮ ಕನ್ನಡ ಮಾಧ್ಯಮದವರೇ, ಎಲ್ಲ ನಮ್ಮ ಕರ್ನಾಟಕದ ಜನತೆಗಳೇ. ಆ ದೊಡ್ಡ ಮರವನ್ನು ಜೊತೆಗೆ ಸಣ್ಣ ಸಸಿಗಳನ್ನು ಅವ್ರು ಎಕ್ಕಿ ತೆಗೆದು ಮತ್ತೆ ಈಗ ನಮಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಂಥ ಒಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ. ಸುಮಾರು ಜನ ಇದ್ದಾರೆ, ಇನ್ನೂ ಭಾಳ ಜನ ಇದ್ದಾರೆ. ಇನ್ನೂ ಭಾಳ ಜನ ಅಂದರೆ ಬಳೆಗಳಿಗೆ ಎಷ್ಟಲ್ಲ, ಅದು ಎಷ್ಟು ಹೇಳಿದರೆ ಸಾಲದು ಅಷ್ಟು ಜನಗಳಿದ್ದಾರೆ. ಅವ್ರು ಅಷ್ಟರೂ ಕೂಡ ಹೊರಗೆ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೃಪ್ತಿ ಆಗಬೇಕು, ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತೇಳಿ ನನ್ನ ಅನಿಸಿಕೆ ಗುರುವೇ. ನಮ್ಮ ಹೆಸರು ಎಮ್ ಆರ್ ಮಾಲ್ತೇಶ್ ವಾಸನ ಅಂತೇಳಿ. ತಾವು ಈಗ ಒಂದು ಗೌರವ ಸನ್ಮಾನ ತಾಲೂಕು ಆಡಳಿತ ಸ್ವೀಕಾರ ಮಾಡಿದ್ರಿ. ಯಾವ ಕಲಾವಿದರಾಗಿ ನೀವು ಸ್ವೀಕಾರ ಮಾಡಿದ್ರೆ ಮತ್ತು ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಕನ್ನಡ ಎಲ್ಲ ಜನತೆಗೆ ನಾವು ನಮಸ್ಕಾರ ಹೇಳ್ತೀನಿ. ಮತ್ತು ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲ ಈ ಸುಮಾರು 50 ವರ್ಷದಿಂದ ಎಲ್ಲ ಕಲಾವಿದರು ನಾಟಕಗಳು ಬೇರೆ ಬೇರೆ ಭಜನೆ ಎಲ್ಲ ಕಡೆಗೂ ನಾವು ಭಜನೆ ಮಾಡಿ ಎಲೆ ಮೇಲೆ ಕಾಯ್ದಂಗೆ ನಾವು ಎಲ್ಲಿ ಪ್ರಚಾರಕ್ಕೆ ಬಂದಿಲ್ಲ. ಈಗ ಕುದಿಸಿ ನನಗೆ ಸರ್ಕಾರ ಈ ಪ್ರಶಸ್ತಿ ಕೊಟ್ಟೈತಿ. ನಾನು ಕರ್ನಾಟಕ ಜನಕ್ಕೆ ಅಭಿನಂದನೆ. ತಾವು ಯಾವ ಕಲಾವಿದರು? ತಬಲಾ ಮತ್ತು ಡೋಲಕ್ ಎರಡು ತಬಲಾ ಮತ್ತು ಡೋಲಕ್. ಕಲಾ ಸೇವೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ನಾವು ಸುಮಾರು 52 ವರ್ಷ ಆಯ್ತು. ನನಗೆ 70 ವರ್ಷ. 52 ವರ್ಷಕ್ಕೆ ಇವತ್ತು ನಿಮಗೆ ಒಂದು ಸನ್ಮಾನ ಗೌರವ ಸಿಕ್ಕಿದಾವು. ಇದು ಜಾಸ್ತಿ ಇದು ತಾಲೂಕು ಆಡಳಿತ ಇದು ಸಂಘ ಸಂಸ್ಥೆಗಳಿಂದ ಸಿಕ್ಕಿದಾವು. ಈಗ ಇದು ಸರ್ಕಾರದಿಂದ ಈಗ ನಮಗೆ ತಾಲೂಕಿಂದ ಸಿಕ್ಕತ್ತಿದೆ. ಖುಷಿ ಆಗ್ತದೆ ತಮಗೆ? ಸಂತೋಷ. ಮತ್ತು ಇನ್ನುಳಿದ ಕನ್ನಡ ಅಭಿಮಾನಿಗಳು ಕಲಾವಿದರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಹಿಂಗೆ ನಮ್ಮಂಗೆ ಎಲ್ಲರೂ ಮುಂದೆ ಬಂದು ಎಲ್ಲ ಗುರ್ತಿಸಿ ಅವರಿಗೂ ಸನ್ಮಾನ ಸಿಗಲಿ ಅಂತ ನಾನು ಅಭಿನಯಿಸ್ತೇವೆ. ನಮ್ಮ ಹೆಸರು ಹೇಳ್ರಿ. ನಮ್ಮದು ಶಂಕರಯ್ಯ ಗದಿಗೆ ಮಠ ಕುಡುಗಾತ್ರಿ. ಕನ್ನಡ ಪರ ಹೋರಾಟಗಾರರು ಜೊತೆಗೆ ಪತ್ರಿಕೆ ಸಂಪಾದಕರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ನಾವು ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡೋಣ. ನಮಸ್ತೆ. ನಮಸ್ಕಾರ. ತಾಯಿ ಭುವನೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮಸ್ಕಾರ. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಏನಿವತ್ತು ತಾಲೂಕು ಆಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಜೊತೆಗೆ ನಾನು ಕಳೆದ ಬಾರಿನೂ ಸಹ ಪ್ರತಿ ವರ್ಷವೂ ಸಹ ಈ ನಾಡಿಗೆ ಸೇವೆ ಸಲ್ಲಿಸಂಥ ಮಹನೀಯರನ್ನ ನೆನೆಸುವಂಥ ಕೆಲಸ ಆಗಲಿ ಅಂತ ತಾಲೂಕು ಆಡಳಿತ ಮನವಿ ಮಾಡಿದ್ದೆ. ನನ್ನ ಮನವಿಯನ್ನು ಸ್ವೀಕಾರ ಮಾಡಿ ಅವರು ತಾಲೂಕು ಆಡಳಿತವರು ದ್ವಾರಪಾಲಕವನ್ನು ಮಾಡಿದ್ದಾರೆ, ಸ್ವಾಗತ. ಆದರೆ ಈ ನಾಡು ಕಟ್ಟಿರುವಂಥ ಮಯೂರವರ್ಮನ ಭಾವಚಿತ್ರ ಆಗಲಿ, ಜೊತೆಗೆ ಅವರ ಒಂದು ಭಾವಚಿತ್ರ ಇಲ್ಲಿ ಮುಂಭಾಗದಲ್ಲಿರಲಿ. ಯಾಕಂದರೆ ಮುಂದಿನ ಬರುವ ಪೀಳಿಗೆಗಳಿಗೆ ಅವರ ಭಾವಚಿತ್ರ ನೋಡಿ ಕನಿಷ್ಠ ನಮ್ಮ ನಾಡು ಕಟ್ಟಿರುವಂಥ ಮಹನೀಯನ ನೆನಪಿಸುವಂಥ ಕೆಲಸ ಆಗಲಿ ಅನ್ನೋ ಉದ್ದೇಶದಿಂದ ಆಗಿದ್ದಾರೆ. ಆ ಒಂದು ದ್ವಾರಪಾಲಕ ನಿರ್ಮಾಣ ಮಾಡಿದರೆ ಅವ್ರಿಗೆ ಅಭಿನಂದನೆ. ನಮಸ್ಕಾರ, ಒಳ್ಳೆಯದಾಗಲಿ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಸುಧಾಕರ್ ಅಂತೇಳಿ, ಕನ್ನಡ ಸೇವಕ, ಹರಿಹರ. ಓಕೆ, ಧನ್ಯವಾದಗಳು. ಕೇಳಿರಲ್ಲ ಕನ್ನಡ ಅಭಿಮಾನಿಗಳೇ, ತಾವು ಇಲ್ಲಿವರೆಗೂ ತಾಲೂಕು ಆಡಳಿತ ವತಿಯಿಂದ ನಡೆದಂಥ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡಿದರು. ಮೊದಲನೇದಾಗಿ ನಮ್ಮ ಐತಿಹಾಸಿಕ ಸ್ಥಳವಾದ ಹರಿಹರೇಶ್ವರ ದೇವಸ್ಥಾನದಿಂದ ಏನು ಭುವನೇಶ್ವರಿ ಭಾವಚಿತ್ರದೊಂದಿಗೆ ಮೆರವಣಿಗೆ ಪ್ರಮುಖ ರಾಜಬೀದಿಗಳಲ್ಲಿ ಬಂದು ಹರಿಹರ ತಾಲೂಕು ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಅದ್ದೂರಿಯಾಗಿ ನಾಡಧ್ವಜ, ರಾಷ್ಟ್ರಧ್ವಜವನ್ನು, ಕನ್ನಡ ಧ್ವಜವನ್ನು ಆರಿಸಿ ಈ ಒಂದು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಈಗಾಗಲೇ ನಾವು ಸಂಭ್ರಮ ಆಚರಣೆಯಲ್ಲಿ ಏನು ವಿವಿಧ ಕ್ಷೇತ್ರದಲ್ಲಿ ಗಣನೆ ಸೇವೆ ಸಲ್ಲಿಸಿದಂಥ ಸಾಧಕರಿಗೆ ಸನ್ಮಾನ ನಂತರ ಕೂಡ ನಾವು ಮಾತಾಡ್ಸಿದ್ರಿ. ಅವರು ಕೂಡ ಈಗ ತಾಲೂಕು ಮಟ್ಟ ಅಲ್ಲ, ರಾಜ್ಯ, ಜಿಲ್ಲಾ ಮಟ್ಟಕ್ಕೆ ಹೋಗಿ, ರಾಜ್ಯ ಮಟ್ಟಕ್ಕೆ ಹೋಗಿ, ಅಂತಾರಾಷ್ಟ್ರ ಮಟ್ಟಕ್ಕೆ ಅವರು ಬೆಳೀಲಿ ಅನ್ನೋದು ನಮ್ಮ ನಕ್ಷತ್ರ ವಾಹಿನಿಯಾಗಿರ್ತದೆ. ಇದೇ ರೀತಿ ನಮ್ಮ ಏನು ಕನ್ನಡ ಅಭಿಮಾನಿಗಳು ಹೆಚ್ಚೆಚ್ಚಾಗಿ ಬೆಳೀಲಿ, ಕನ್ನಡ ಉಳಿಯುವ ಬೆಳೆಗಾಗಿ ನಿರಂತರವಾಗಿ ಹೋರಾಟ ಮಾಡಲಿ ಅನ್ನೋದು ನಮ್ಮ ನಕ್ಷತ್ರ ವಾಹಿನಿ ಕೂಡ ಹಾರೈಸುತ್ತದೆ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ,
ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.